ನಮಸ್ಕಾರ. ಇವತ್ತಿನ ವಿಡಿಯೋ ಈ ಷೇರುಗಳು 52 ವಾರದ ಹೈಯೆಸ್ಟ್ನಲ್ಲಿ, ಇನ್ನಷ್ಟು ಷೇರುಗಳು ಶೀಘ್ರದಲ್ಲಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸದ್ಯದ ಮಟ್ಟಿಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ ಟೈಮ್ ಹೈಯಲ್ಲಿದೆ. ಇನ್ವೆಸ್ಟರ್ಸಿಗೆ ಬಹಳ ಖುಷಿಯಾಗಿರಬೇಕು. ಯಾಕಂದ್ರೆ ಹಲವಾರು ವರ್ಷದಿಂದ ಹಣ ಹಾಕ್ತಾ ಬರ್ತಾ ಇದ್ದೀರಿ. ಮತ್ತೆ ಕೆಲವರು 1-2 ವರ್ಷದಿಂದ, ಯಾರು 1-2 ವರ್ಷದಿಂದ ಹಾಕಿದ್ರಿ ಅವರಿಗೆ ಏನೂ ಪ್ರಾಫಿಟ್ ಇರಲಿಲ್ಲ. ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಮಿನಿಮಮ್ ಒಂದು 5ರಿಂದ 15% ವರೆಗೂ ಪ್ರಾಫಿಟ್ ಅಲ್ಲಿ ಕೂತಿರ್ಬೋದು. ಅಂದಾಜು 1, 2, 3, 4 ವರ್ಷ ಹಣ ಹಾಕಿದವರು. ಮೆನಿ ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ 52 ವಾರದ ಹೈಯೆಸ್ಟ್ ಇದಾವೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. 52 ವಾರದ ಹೈಯೆಸ್ಟ್ ಹತ್ರ ಇರುವಂತಹದ್ದು ಮತ್ತು ಆ ಲೆವೆಲ್ ಅಲ್ಲಿ ಇರುವಂತಹದ್ದು ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಮತ್ತು ನಿಫ್ಟಿ ಮಿಡ್ ಕ್ಯಾಪ್ 50 ಇಂಡೆಕ್ಸ್ ನಲ್ಲಿರುವಂತಹ ಷೇರುಗಳು. ಈಗ ನಿಫ್ಟಿ 50 ಶೇರ್ ನಲ್ಲಿ ಆಲ್ಮೋಸ್ಟ್ 52 ವೀಕ್ಸ್ ಹೈಯೆಸ್ಟ್ ಇರುವ ಷೇರುಗಳು. 1 MNM, 2 ಇಂಡಸ್ಇಂಡ್ ಬ್ಯಾಂಕ್, 3 ಮಾರುತಿ ಸುಜುಕಿ, 4 L&T, 5 ಪವರ್ ಗ್ರಿಡ್, 6 ಟಾಟಾ ಮೋಟಾರ್ಸ್, 7 HCL ಟೆಕ್ನಾಲಜೀಸ್, 8 ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, 9 ಆಕ್ಸಿಸ್ ಬ್ಯಾಂಕ್, 10 ಟೈಟನ್, 11 NTPC. ಈಗ ಮುಂದಿನ ಇಂಡೆಕ್ಸ್ ಹೋಗ್ತಾ ಇದ್ದೇನೆ. ಅಟ್ ಆರ್ 52 ವೀಕ್ಸ್ ಹೈ ನಿಫ್ಟಿ ನೆಕ್ಸ್ಟ್ 50 ಅಲ್ಲಿ HDFC AMC, 1 ಗಾರ್ಡೆಜ್ ಕನ್ಸ್ಯೂಮರ್, ABB ಇಂಡಿಯಾ, ಇಂಟರ್ಗ್ಲೋಬ್ ಏವಿಯೇಷನ್, ಮುತ್ತೂಟ್ ಫೈನಾನ್ಸ್. ಈಗ ನಾನು ಕೊನೆಯ ಇಂಡೆಕ್ಸ್ ಹೋಗ್ತಾ ಇದ್ದೇನೆ. ನಿಫ್ಟಿ ಮಿಡ್ ಕ್ಯಾಪ್ 50 ಅಲ್ಲಿ ಯಾವುದು 52 ವಾರದ ಹೈಯೆಸ್ಟ್ ಹತ್ರ ಇದೆ. MM ಫೈನಾನ್ಷಿಯಲ್ ಸರ್ವಿಸಸ್, ಕಮಿನ್ಸ್ ಇಂಡಿಯಾ, ಲೂಪಿನ್, ಕೋಫೋರ್ಜ್ ಮತ್ತು MRF. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಟ್ರೆಂಡ್, ಪವರ್ ಫೈನಾನ್ಸ್ ಕಾರ್ಪೊರೇಷನ್, REC, ಪಾಲಿಕ್ಯಾಪ್. ಈಗ ನಾನು ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೇನೆ. ಇವತ್ತಿನ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ 11 ಷೇರುಗಳು 52 ವಾರದ ಹೈಯೆಸ್ಟ್ ಹತ್ರ ಇದ್ದಾವೆ. ನಿಫ್ಟಿ ನೆಕ್ಸ್ಟ್ 50 5 ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 50 ಅಲ್ಲಿ 9 ಷೇರುಗಳು 52 ವಾರದ ಹೈಯೆಸ್ಟ್ ಹತ್ರ ತಲುಪಿದ್ದಾವೆ. ಆದ್ದರಿಂದ 150 ಷೇರುಗಳಲ್ಲಿ ನಾನು ಮಾತಾಡ್ತಿರೋದು ಕೇವಲ 25 ಷೇರುಗಳು ಅಥವಾ 16.6% ಮಾತ್ರ 52 ವಾರದ ಹೈಯೆಸ್ಟ್ ಹತ್ರ ಟ್ರೇಡ್ ಮಾಡ್ತಾ ಇದ್ದೇವೆ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಷೇರುಗಳು ದೊಡ್ಡ ಸಂಖ್ಯೆಯಲ್ಲಿ 52 ವಾರದ ಹೈಯೆಸ್ಟ್ ಅನ್ನು ತಲುಪುವಂತ ಸಂಭವ ಇದೆ ಅಂತ ಹೇಳ್ತಾ ಇದ್ದೇನೆ. ಈಗ ಎರಡನೆಯ ಅಂಕಿಅಂಶ ಕೊಡ್ತಾ ಇದ್ದೀನಿ. ನಾಟ್ ಮೆನಿ ಸ್ಟಾಕ್ಸ್ ಆರ್ ಎಟ್ ನಿಯರ್ 52 ವೀಕ್ಸ್ ಲೋ. ಅಂದರೆ ಮೆಜಾರಿಟಿ ಷೇರುಗಳು 52 ವಾರದ ಲೋಯೆಸ್ಟ್ ಇಂದ 50 ವಾರದ ಹೈಯೆಸ್ಟ್ ಒಳಗೆ ಟ್ರೇಡ್ ಮಾಡ್ತಾ ಇದ್ದಾವೆ. ಈಗ ಮೂರನೆಯ ಅಬ್ಸರ್ವೇಷನ್. ತುಂಬಾ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಒಮ್ಮೆ ಒಂದು ಷೇರು 52 ವಾರದ ಹೈಯೆಸ್ಟ್ ಅನ್ನು ತಲುಪಿದ್ರೆ ಮತ್ತೆ ಅದು ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ತಪ್ಪು. ಇಟ್ ಆಲ್ ಡಿಪೆಂಡ್ಸ್ ಆನ್ ಕಂಪನೀಸ್ ಫಂಡಮೆಂಟಲ್ಸ್ ಮತ್ತು ಎಷ್ಟು ಚೆನ್ನಾಗಿದೆ ಅದರ ಬಿಸ್ನೆಸ್ ಅದರ ಮೇಲೆ. ಆದ್ದರಿಂದ ಹೆಚ್ಚಿನವರು ಏನ್ ಮಾಡ್ತಾರೆ, 52 ವಾರ ಬಂದ ಮೇಲೆ ಹೆಸಿಟೇಟ್ ಮಾಡ್ತಾರೆ, ಮುಂದೆ ಆ ಷೇರುಗಳನ್ನು ಕೊಂಡ್ರೆ ತೊಂದರೆ ಆಗುತ್ತೆ ಅಂತ. ಅದು ಅಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಹಲವಾರು ಷೇರುಗಳು 52 ವಾರದ ಹೈಯೆಸ್ಟ್ ಬಂದ್ಮೇಲೆ ಮತ್ತೆ ಮೇಲಕ್ಕೆ ಹೋದಂತ ನಿದರ್ಶನಗಳು ಬೇಕಾದಷ್ಟಿವೆ. ಅದರ ಬಗ್ಗೆ ಕೂಡ ಒಂದು ವಿಶೇಷವಾದ ವಿಡಿಯೋವನ್ನು ಹಿಂದಿನ ದಿನಗಳಲ್ಲಿ ಮಾಡಿ ನಮ್ಮ ವಿಡಿಯೋದಲ್ಲಿ ಇಟ್ಟಿದ್ದೇವೆ. ಈಗ ನಾಲ್ಕನೆಯ ಕಮೆಂಟ್. ಹಲವಾರು ಷೇರುಗಳು 52 ವೀಕ್ಸ್ ಹೈಯಿಂದ 10ರಿಂದ 15% ಒಳಗಡೆ ಕೆಳಗಡೆ ಇದ್ದಾವೆ. ಅಂತಂದ್ರೆ ಬಹಳ ಜನ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಷೇರುಗಳನ್ನು ನಾವು ಬಹಳ ದುಬಾರಿಯಾಗಿ ಕೊಳ್ತಾ ಇದ್ದೇವೆ. ಈಗ ಐದನೆಯ ಮತ್ತು ಕೊನೆಯ ಅಬ್ಸರ್ವೇಷನ್. SIP ಯಲ್ಲಿ ಕೊಳ್ಳೋದಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಲೋಯೆಸ್ಟ್ ಅಲ್ಲೂ ತಗೊಂಡಿದ್ದೀರಿ, ಹೈಯೆಸ್ಟ್ ಅಲ್ಲೂ ತಗೊಂಡಿದ್ದೀರಿ ಮತ್ತು ತಿಂಗಳು ತಗೊಳ್ತಾ ಇರೋದ್ರಿಂದ ನಿಮಗೊಂದು ಒಳ್ಳೆ ಆವರೇಜ್ ನಲ್ಲಿ ಷೇರುಗಳು ಲಭ್ಯ ಆಗಿದ್ದಾವೆ. ಆದ್ದರಿಂದ ನಿಮ್ಮ ಕೊಳ್ಳುವ ಬೆಲೆ ಒಂದು ಒಳ್ಳೆಯ ಸರಾಸರಿಯಲ್ಲಿ ಸಿಗುತ್ತೆ. ಮುಂದೆ ಮಾರಬೇಕಾದ್ರೆ ದೊಡ್ಡ ಮಟ್ಟಿನಲ್ಲಿ ಲಾಭ ಆಗುತ್ತೆ, ದೊಡ್ಡ ಅಮೌಂಟಿಗೆ. ಅದರಿಂದಾಗಿ ನಾವು ಹೇಳೋದು ಮಾರುಕಟ್ಟೆ ಹೇಗೆ ಇರಲಿ, SIP ನ ಮಾತ್ರ ಯಾವತ್ತೂ ಸ್ಟಾಪ್ ಮಾಡಬೇಡಿ. ಈಗ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲಿಗೆ ಬಂದದ್ರಿಂದ ಹೆಚ್ಚಿನ ಜನ ಭಯ ಪಟ್ಕೊಳ್ತಾರೆ ತಗೊಳ್ಳಿಕ್ಕೆ. ಅದಕ್ಕೋಸ್ಕರ ನಾನು SIP ನ ನಿಲ್ಲಿಸಬೇಡಿ ಅಂತ ಹೇಳಲಿಕ್ಕೋಸ್ಕರ
ವಿಶೇಷವಾಗಿ ಈ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಮತ್ತೆ ಇನ್ನೂ ಒಂದು ವಿಚಾರ, ನಿನ್ನೆನೆ ನಾವು ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ವಿ, ಅಂದರೆ ನಮ್ಮ ಸ್ನೇಹಿತರ ಪೋರ್ಟ್ಫೋಲಿಯೋ ನೋಡಿ ಅಂತ. ಆ ವಿಡಿಯೋನು ಕೂಡ ನೋಡಿ ಯಾವ ರೀತಿ ನೀವು ಮುಂದಿನ ದಿನಗಳಲ್ಲಿ SCP ಮಾಡದೆ ತಪ್ಪು ಮಾಡಬಾರ್ದು ಅಂತ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರೋದ್ರಿಂದ ನೀವೇನಾದರೂ SCP ಮಾಡಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.